ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ನಾರ್ಮಲ್ ನೀಡಲಿಂದ ಎಲ್ಲರೂ ಹಾಕೊಳ್ಳೋಂಥ ಡಿಸೈನು. ಸೊ ಕಲರ್ ಕಾಂಬಿನೇಷನ್ ನೋಡಿ, ಇದು ಪ್ಯಾರಟ್ ಗ್ರೀನ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ನು. ಸೊ ಇದು ಡಿಫ್ರೆಂಟಾಗಿ ಬಂದಿದೆ ಫ್ರೆಂಡ್ಸ್. ಇದರಲ್ಲಿ ಆ್ಯಂಟಿಕ್ ಕಲರ್ ಜರಿ ಇದೆ. ಸೊ ವಿಡಿಯೋಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಇದು ಬಂದು ಸಿಲ್ವರ್ ಕಲರ್ ಜರಿ. ಸೊ ಎರಡು ಡಿಫ್ರೆಂಟ್ ಆಗಿದೆ. ಸೊ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಡಿಸೈನು. ಸೊ ಇದಕ್ಕೆ ಥ್ರೆಡ್ಸ್ ಬಂದು ಫ್ರೆಂಡ್ಸ್ 2 ಕಲರ್ ತೊಗೊಂಡಿದ್ದೀನಿ. ಸೊ ಎರಡಿದ್ರೂ ನಡೆಯುತ್ತೆ, ಎರಡು ಸೇರಿಸಿ ನಾವು ಬೇಗ ಬೇಗ ಹಾಕ್ಕೋಬೋದು. ಇದಕ್ಕೆ 2 mm ಬೀಡ್ಸು ಮತ್ತು ಇದಕ್ಕೆ ಇದು 1 ಕಲರ್ ದಾರ ತೊಗೊಂಡಿದ್ದೀನಿ ನೋಡಿ. ಇದನ್ನು ನಾನು 6 ಎಳೆ ದಾರನ ಒಂದು ಕಾರ್ಡ್ಬೋರ್ಡಿಗೆ ಸುತ್ತಕೊಂಡು ಸ್ವಲ್ಪ ನಾರ್ಮಲ್ ನೀಡಲ್, ಎಮ್ಮಿಂಗ್ ನೀಡಲ್ಗೆ ಪೋಣಿಸ್ಕೊಂಡು ಈ ಥರ ಚಿಕ್ಕ ನಾಟ್ ಹಾಕ್ಕೋಬೇಕು. ಒಂದು ಕಾರ್ಡ್ಬೋರ್ಡ್ ಸೈಜ್ ಅಷ್ಟು ನೀವು ಸುತ್ಕೋಬೋದು. ಮತ್ತು ಇದಕ್ಕೆ ಫ್ರೆಂಡ್ಸ್ ಇದು 6 ಸೆಂಟಿಮೀಟರ್ಸ್ ಲೆಂತ್ ಇದೆ. ಇದು 6 ಸೆಂಟಿಮೀಟರ್ಸ್ ಒಂದು ಕಾರ್ಡ್ಬೋರ್ಡ್ ಶೀಟು ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಿರಬೇಕು. ಸೊ 6 ಸೆಂಟಿಮೀಟರ್ಸ್ ಇದೆ. ಬೇಕಂದರೆ ನೀವು ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು. ಮತ್ತು ಇನ್ನೊಂದು ಕಲರಲ್ಲಿ ನಾನು 2 ಎಳೆ ದಾರನ ಈ ರೀತಿ ಇಟ್ಕೊಂಡಿದ್ದೀನಿ. ಸೊ 2 ಅಂದರೆ ಒಂದೇ ಕಲರ್ 2 ರೀಲು. ಮತ್ತು ಇದು ನಾರ್ಮಲ್ ಸೂಜಿ ದಾರನ ಈ ರೀತಿ ಪೋಣಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಗಂಟು ಹಾಕಿ ನೋಡಿ, ಈ ರೀತಿ ಲೂಪ್ ಇರಬೇಕು ನಾರ್ಮಲ್ ಸೂಜಿಗೆ. ಇದನ್ನು 2 ಎಳೆ ದಾರನ ಇದ್ರೊಳಗಡೆ ಹಾಕೋದು. ನಾನಿಲ್ಲಿ ಬೀಡ್ಸ್ನ ಯಾವ ರೀತಿ ಪೋಣಿಸೋದು ಅಂತ ತೋರಿಸ್ತಾ ಇದ್ದೀನಿ. ಯಾವಾಗಲೂ ಕ್ರೋಶಾಗಾಗಲಿ ಈ ಥರ ಡಿಸೈನ್ಸ್ ಮಾಡೋದಕ್ಕಾಗಲಿ ನಾವು ಬೀಡ್ಸ್ನ ಪೋಣಿಸೋದು ಇದೇ ರೀತಿನೇ. ಸೊ ನಾರ್ಮಲ್ ಸೂಜಿ, ಎಮ್ಮಿಂಗ್ ಸೂಜಿಗೆ ಒಂದು ಲೂಪ್ ಮಾಡ್ಕೋಬೇಕು ಕಾಟನ್ ಥ್ರೆಡ್ಡಿಂದ. ಅದ್ರ ಒಳಗಡೆ ಸಿಲ್ಕ್ ಥ್ರೆಡ್ ಹಾಕಿ ಈ ಥರ ಪೋಣಿಸ್ಕೊಳ್ಳೋದು ನೋಡಿ. ಪ್ರತಿ ಕ್ರೋಶಾ ಡಿಸೈನ್ಗೆ ನಾವು ಎಣಿಸ್ಕೋಬೇಕಾದ್ರೂ ಇದೇ ರೀತಿ ಪೋಣಿಸ್ಕೊಳ್ಳೋದು. ಸೊ ತುಂಬ ಜನ ಕೇಳ್ತಾ ಇರ್ತಾರೆ ಯಾವ ರೀತಿ ಅಂದರೆ ಮಣಿ ಪೋಣಿಸ್ಕೊಳ್ತೀರಾ ಅಂತ. ಸೊ ಇದೇ ರೀತಿನೇ. ಇವಾಗ ನಾನಿಲ್ಲಿ 3 mm ಬೀಡ್ಸು ಅಂದರೆ ಬಿಗ್ ಸೈಜ್ ಬೀಡ್ಸ್ನ ನಾನು ಪೋಣಿಸ್ಕೊಳ್ತಾ ಇದ್ದೀನಿ. ಇದು ಒಂದು ಕುಚ್ಚಿಗೆ ಅಂದರೆ ಒಂದು ಬಂಚಸ್ಗೆ ನಮಗೆ ಇದರಲ್ಲಿ ನಾನು 46ಇಂದ 50 ಒಂದು ಬಂಚಸ್ಗೆ ಬೀಡ್ಸ್ನ ಪೋಣಿಸ್ಕೋಬೇಕಾಗುತ್ತೆ. ಇದೇ ರೀತಿ ಪೂರ್ತಿ ನಾನು ಪೋಣಿಸ್ಕೊಂಡು ನೆಕ್ಸ್ಟ್ ಕಾರ್ಡಲ್ಲಿ ಸ್ಟಾರ್ಟ್ ಮಾಡೋಣ. ಇವಾಗ ಪೋಣಿಸಿಟ್ಕೊಂಡಿದ್ದೀನಿ ಫುಲ್ ಬೀಡ್ಸ್ನ. ಅದೇ ರೀತಿ ಪೋಣಿಸಿಟ್ಕೊಂಡು ನೋಡಿ, 2 ದಾರ ಅಲ್ವಾ, ಅಂದರೆ ಸ್ವಲ್ಪ ಥಿಕ್ನೆಸ್ ಇರಲಿ ಅಂದ್ಬಿಟ್ಟು 2 ದಾರ ಸ್ವಲ್ಪ ಸೈಡಿಗೆ ಮಾಡಿಕೊಂಡು ಈ ರೀತಿ ಒಂದು ಫಸ್ಟು ಪ್ಲೇನ್ ನಾನು ಸುತ್ಕೋತೀನಿ. ಒಂದು ಲೈನ್ ಪ್ಲೇನ್ ಸುತ್ಕೊಳ್ತೀನಿ. ಈ ರೀತಿ ಸ್ವಲ್ಪ ದಾರ ಎಕ್ಸ್ಟ್ರಾ ಬಿಟ್ಟಿರಬೇಕು. ಈ ರೀತಿ ಸುತ್ತಕೊಂಡು ನೆಕ್ಸ್ಟ್ ಲೈನಿಂದ ನೋಡಿ ಬೀಡ್ಸ್ ಪೋಣಿಸಿಟ್ಕೊಂಡಿರ್ತೀವಲ್ಲ, ಈ ಸೈಡ್ 1 ಬೀಡ್ಸು, ಈ ಸೈಡ್ 1 ಬೀಡು ಮತ್ತು ಮೇಲೆ 1 ಬೀಡು, ಕೆಳಗಡೆ 1 ಬೀಡು, ಮೇಲೆ 1 ಬೀಡು, ಈ ರೀತಿ ಬಿಟ್ಕೊಂಡು ನಾವು ಸುತ್ಕೋಬೇಕಾಗತ್ತೆ ಈ ಕಾರ್ಡ್ಬೋರ್ಡ್ ಶೀಟು. ಅಲ್ಲಿ ಅಂದರೆ ಈ ಸೈಡೇ ಸುತ್ಕೋಬೇಕು ಫ್ರೆಂಡ್ಸ್. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ, ಯಾಕಂದರೆ ಮಧ್ಯದಲ್ಲಿ ಗ್ಯಾಪ್ ಅನ್ನೋದು ಬೇಕಾಗತ್ತೆ ನಮಗೆ. ಸೊ ಈ ಸೈಡ್ 1 ಬೀಡು, ಮೇಲೆ 1 ಬೀಡು, ಕೆಳಗಡೆ 1 ಬೀಡು, ಮೇಲೆ 1 ಬೀಡು, ಈ ರೀತಿ ಪೋಣಿಸ್ಕೊಂಡು ಹೋಗಬೇಕು. ಸುತ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡಿ, ಇದು ಫಾಸ್ಟಾಗೆ ಆಗೋಗುತ್ತೆ ಈ ಥರ ಬೀಡ್ಸ್ನ ಪೋಣಿಸ್ಕೊಂಡು ಹೋಗೋದು. ಲೆಫ್ಟ್ ಹ್ಯಾಂಡ್ ಫಿಂಗರ್ಸಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನೋಡಿ. ಈ ಥರ ತುಂಬ ಟೈಟಾಗೂ ಸುತ್ತಬಾರ್ದು, ತುಂಬ ಲೂಸಾಗೂ ಸುತ್ತಬಾರ್ದು. ಆರಾಮಾಗೆ ನೀಟಾಗೆ ಸುತ್ಕೊಂಡು ಹೋಗಿ. ಸೊ ನಮಗೆ ಈ ಸೈಡ್ ನಾನು ಒಂದು 23, ಆ ಸೈಡ್ 23 ಬೀಡ್ಸ್ ಹಾಕ್ತಾ ಇದ್ದೀನಿ. 25 ಹಾಕ್ಕೊಂಡ್ರು ನಡೆಯುತ್ತೆ. 20 ಅಬೋ ಎಷ್ಟಾದರೂ ಹಾಕಿ ಫ್ರೆಂಡ್ಸ್, ಅದಕ್ಕಿಂತ ಕಡಿಮೆ ಹಾಕಬೇಡಿ, ಚೆನ್ನಾಗಿ ಕಾಣಿಸೋದಿಲ್ಲ. ಸೊ 20 ಎಬೋ ಎಷ್ಟಾದರೂ ನೀವು ಹಾಕ್ಕೋಬೋದು. 25 ಎಬೋ ಕೂಡ ಹಾಕ್ಕೋಬೋದು. 20 ಮಣಿಗಿಂತ ಕಡಿಮೆ ಹಾಕಬೇಡಿ, ಚೆನ್ನಾಗಿರಲ್ಲ. ಸೊ ಈ ರೀತಿ ಆದಮೇಲೆ ನೋಡಿ, ಆ ಸೈಡ್ 23, ಈ ಸೈಡ್ 23 ನಾನು ಮಾಡ್ಕೊಂಡಿದ್ದೀನಿ. ಇದು ಮಾಡ್ಕೊಂಡಾದ್ಮೇಲೆ ಸೊ ನಾನು ಸ್ಟಾರ್ಟಿಂಗ್ ಥ್ರೆಡ್ ಸ್ವಲ್ಪ ಬಿಟ್ಟಿದ್ದೆ ಅಲ್ವಾ, ಮತ್ತು ಇವಾಗ ಬಂದಿರೋ ಥ್ರೆಡ್ 2 ಬ್ಯಾಕ್ ಸೈಡ್ ಟರ್ನ್ ಮಾಡಿಬಿಟ್ಟು ನಾಟ್ ಹಾಕ್ಬಿಡ್ತೀನಿ 2 ಸೇರಿಸಿ. ಸೊ ಈ ರೀತಿ 1 2 3 ನಾಟ್ಸ್ ಹಾಕ್ಬಿಡೋಣ, ಟೈಟಾಗಿ ಸೆಕ್ಯೂರ್ ಆಗಿರುತ್ತೆ. ಸೊ 23 ಬೀಡ್ಸ್ ಹಾಕ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್. ಬೇಕಂದರೆ ಕೌಂಟಿಂಗ್ಸ್ ಜಾಸ್ತಿ ಮಾಡ್ಕೋಬೋದು. ಸೊ ಈ ರೀತಿ 2 ನಾಟ್ಸ್ ಹಾಕ್ಕೊಂಡು ನಾನಿವಾಗ ಕಟ್ ಮಾಡಿಬಿಡ್ತೀನಿ. 2-3 ನಾಟ್ಸ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಫ್ರೆಂಡ್ಸ್, ಈ ಬೀಡ್ಸ್ ಏನಿರುತ್ತೆ ಸೊ ಎಲ್ಲನೂ ಈ ಥರ ಪುಷ್ ಮಾಡ್ಕೊಳ್ತೀನಿ ಸ್ವಲ್ಪ ಫ್ರಂಟ್ ಸೈಡ್ಗೆ, ಅಂದರೆ ತುದಿಗೆ ಪುಷ್ ಮಾಡ್ಕೊಂಡ್ಬಿಡೋಣ. ಯಾಕಂದರೆ ಅಲ್ಲಿ ನಮಗೆ ಗ್ಯಾಪ್ ಬೇಕು. ಇವಾಗ ನಾವು 6 ಎಳೆ ದಾರನ ಸುತ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ನೀಡಲಲ್ಲಿ. ಸೊ ಅದನ್ನು ಇವಾಗ
ನೋಡಿ ಫ್ರೆಂಡ್ಸ್, ಆವಾಗ ಕಲರ್ ಚೇಂಜ್ ತೋರಿಸಿದೆ, ಅಂದರೆ ಆ ವಿಡಿಯೋ ಕ್ಲಿಪ್. ಸೊ ಈ ವಿಡಿಯೋ ಕ್ಲಿಪ್ ಸ್ವಲ್ಪ ಮಿಸ್ ಆಗಿದೆ ಅಂದ್ಬಿಟ್ಟು ನಾನು ಹಳೆ ವಿಡಿಯೋ ಕ್ಲಿಪ್ ಹಾಕಿದ್ದೀನಿ. ಸೊ ಅದಕ್ಕೋಸ್ಕರ ಕಲರ್ ಚೇಂಜ್ ಇದೆ ನೋಡಿ. ಹಿಂದೆಗಡೆಯಿಂದ ನೀಡಲ್ ಎಲ್ಲ ಹಾಕಿ, ಸೊ ಇಲ್ಲಿ ಮಧ್ಯದಲ್ಲಿ ಈ ಥರ ನಾಟ್ ಹಾಕ್ಕೊಳ್ತೀನಿ. ಆ 6 ಥ್ರೆಡ್ಸ್ ನಾಟ್ ಇತ್ತಲ್ಲ, ಅದ್ರ ಒಳಗಡೆ ಮಧ್ಯದಲ್ಲಿ ಸೆಂಟ್ರಲ್ಲಿ ನೀಡಲ್ ಪಾಸ್ ಮಾಡಿ ಒಂದು ನಾಟ್ ಬೀಳುತ್ತೆ ನಿಮಗೆ. ಸೊ ತಂಬಲ್ಲಿ ಮತ್ತು ಆ ಫಿಂಗರಲ್ಲಿ ನಾನು ನೋಡಿ ಫಿಂಗರ್ ಯಾವ ರೀತಿ ಇಟ್ಕೊಳ್ತೀನಿ ಆ ರೀತಿ ಇಟ್ಕೊಂಡು, ಸೊ ದಾರ ಆ ರೀತಿಯೇ ಬರಬೇಕು ಕೆಳಗಡೆಯಿಂದ. ಸೊ ನೋಡಿ ಈ ಥರ ನೀಡಲ್ನ ಇಟ್ಕೊಂಡು ಹಿಂದೆಯಿಂದ ಆ ಹೋಲ್ ಒಳಗಡೆಯಿಂದ ನೀಡಲ್ನ ಎಳ್ಕೊಳ್ಬೇಕು. ಸೊ ನಮಗೊಂದು ನಾಟ್ ಬೀಳಬೇಕು. ಸೊ ಈ ರೀತಿ ನಮಗೆ ದಾರದಿಂದ ನಾಟ್ಸ್ ಬೀಳಬೇಕು. ಈ ಸೆಂಟ್ರಲ್ಲಿ ಈ ರೀತಿಯಾಗಿ ನಾಟ್ಸ್ ಬೀಳಬೇಕು ನಮಗೆ. ಸೊ ಈ ಥರ ತಂಬಲ್ಲಿ ಬ್ಯಾಲೆನ್ಸ್ ಮಾಡಿ ಥ್ರೆಡ್ನ ಬ್ಯಾಕ್ ಸೈಡಿಂದ ಅಲ್ಲಿ ಹೋಲ್ ಗ್ಯಾಪ್ ಬಿಟ್ಟಿರ್ತೀವಿ ಅಲ್ಲ, ಅಲ್ಲಿ ಪೂರ್ತಿ ಪರ್ಪಲ್ ದಾರ ಏನಿದೆ ಫುಲ್ ಸೇರಿಸಿ ನಾವು ಈ ಥರ ನಾಟ್ಸ್ ಹಾಕ್ಕೊಂಡು ಹೋಗಬೇಕು. ಸೊ ಒಟ್ಟು ಫ್ರೆಂಡ್ಸ್ ಇಲ್ಲಿ 13ರಿಂದ 14 ನಾಟ್ಸ್ ಹಾಕಲೇಬೇಕು. ಸೊ ನಾನಿಲ್ಲಿ 14 ನಾಟ್ಸ್ ಹಾಕೋತಾ ಇದ್ದೀನಿ. ಪ್ರೀವಿಯಸಲ್ಲಿ 13 ಹಾಕ್ಕೊಂಡಿದ್ದೆ. ಸೊ 13, 14 ಎಷ್ಟಾದರೂ ತೊಗೊಳ್ಬೋದು. ನಾನಿಲ್ಲಿ 14 ನಾಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ 14 ಸತಿ ನಾವು ಮಾಡ್ಕೋಬೇಕು. 13 ಸತಿ ಆದರೂ ಪರವಾಗಿಲ್ಲ. ಸೊ ಯಾಕಂದರೆ ಲಾಸ್ಟಲ್ಲಿ ನಮಗೆ ಬೆಂಡ್ ಮಾಡಬೇಕಾಗತ್ತೆ, ಅದು ನಮಗೆ ಯು ಶೇಪ್ ಟೈಪ್ ಬರಬೇಕದು. ಸೊ ಅದಕ್ಕೋಸ್ಕರ 14 ಟೈಪು ನಾವು ಈ ರೀತಿ ಮಾಡ್ಕೊಳ್ಳೋಣ. ಸೊ ಆರಾಮ್ಸಾಗಿ ನೀಟಾಗಿ ನಿಧಾನಕ್ಕೆ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಕ್ರೋಶ ಬರ್ದಿರೋ ಇರೋರಿಗೆ ಬ್ರೈಡಲ್ ಡಿಸೈನ್ ಬೇಕಂದರೆ ಈ ಡಿಸೈನ್ನ ಯೂಸ್ ಮಾಡ್ಕೋಬೋದು. ಸೊ ಸಿಮಿಲರ್ ಡಿಸೈನ್ ನಾನು ತೋರಿಸಿದ್ದೀನಿ, ಬಟ್ ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಮತ್ತು ಬೀಡ್ಸ್ ಎಲ್ಲ ಬೇರೆ ಬೇರೆ ಕಾಂಬಿನೇಷನ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಇದೆಲ್ಲ. ಸೊ ಈ ರೀತಿ ಆದಮೇಲೆ ನೋಡಿ 14 ಆಯಿತು ಅಲ್ವಾ. 14 ಆದಮೇಲೆ ಈ ಥರ ಎಳ್ಕೊಂಡು ಬಿಡ್ತೀನಿ. ಸೊ ಕಾರ್ಡ್ ತೆಗೆದುಬಿಟ್ಟು 14 ಆದಮೇಲೆ ನೋಡಿ ಲಾಸ್ಟ್ ಒನ್ ಇರುತ್ತಲ್ವ ಫ್ರೆಂಡ್ಸ್, ಅಲ್ಲೇ ಮೇಲುಗಡೆ ನಾನು ನೀಡಲ್ನ ಪಾಸ್ ಮಾಡ್ತಾಯಿದ್ದೀನಿ. ಒಂದು ನಾಟ್ ಹಾಕ್ಕೋಬೇಕಾಗತ್ತೆ ನಾವು. ನೀಡಲ್ನ ಎಳ್ಕೊಂಡು ಈ ಥ್ರೆಡ್ಸ್ ಎಲ್ಲ ಸೇರಿಸ್ಬಿಟ್ಟು, ಸೊ ಥ್ರೆಡ್ಸ್ ಎಲ್ಲ ಸೇರಿಸಿ ಈ ರೀತಿ ಒಂದು ನಾಟ್ ಹಾಕ್ಕೊಳ್ತೀನಿ. ಟೈಟಾಗಿ ಒಂದು ನಾಟ್ ಮಾಡ್ಕೊಳ್ಳಿ. ಇದು ನೀಟಾಗಿ ಮೂವಬಲ್ ಫ್ರೆಂಡ್ಸ್. ಈ ಥರ ಅಂದರೆ ಜರುಗಿಸಿದ್ರೆ ಎಲ್ಲ ಜರುಗತ್ತೆ. ಸೊ ತುಂಬ ಟೈಟಾಗಿ ಏನಿರಲ್ಲ. ಸೊ ನಾವು ಸೆಂಟರಲ್ಲಿ ತೊಗೊಳ್ಬೇಕು. ಇದು ಸೆಂಟರಲ್ಲಿ ಬರಂಗೆ ಮಾಡಿಕೊಂಡು ಈ ರೀತಿ ನೋಡಿ ನೀಟಾಗೆ ಬೆಂಡ್ ಮಾಡಬೇಕು. ಅದು ಫ್ಲೆಕ್ಸಿಬಲ್ ಇರುತ್ತೆ, ಬೆಂಡ್ ಮಾಡ್ಕೋಬೇಕು. ಬರೀ ಥ್ರೆಡ್ಸ್ ಅಲ್ವಾ. ಸೊ ಈ ರೀತಿ ಬೆಂಡ್ ಮಾಡ್ಕೊಳ್ತೀನಿ. ಸೆಂಟ್ರಲ್ಲಿ ತೊಗೊಂಡು ಬೆಂಡ್ ಮಾಡ್ಕೋಬೇಕು. ಸೊ ಬೆಂಡ್ ಮಾಡಿಕೊಂಡು ಈ ರೀತಿ ಟರ್ನ್ ಮಾಡ್ಕೊಂಡು ಸುತ್ಕೊಳ್ತೀನಿ. ಆ ನಾಟ್ ಕೂಡ ಒಳಗಡೆ ಬರೋ ಥರ ನೀವು ಸುತ್ಕೊಳ್ಳಿ. ಸೊ ಒಳಗಡೆ ಬರೋ ಥರ ನೋಡಿಕೊಂಡು ಈ 6 ಥ್ರೆಡ್ಸ್ ಏನು ತೊಗೊಂಡಿದ್ವಿ ನೀಡಲಲ್ಲಿ ಅದನ್ನು ನೀಟಾಗಿ ಸುತ್ಕೊಳ್ತೀನಿ ನಾನು. 2-3 ಟೈಮ್ಸ್ ಈ ರೀತಿ ಸುತ್ಕೊಳ್ತೀನಿ. ಸುತ್ಕೊಂಡು ಆ ಪರ್ಪಲ್ ಕಲರ್ ಥ್ರೆಡ್ಸ್ ಎಲ್ಲ ಕವರ್ ಆಗಬೇಕು. ಆ ರೀತಿ ನಾನು ನೋಡಿ ಈ ಥರ ಸ್ವಲ್ಪನೂ ಕಾಣ್ದಿರೋ ಥರ ಕಾಣಿದ್ರೂ ಓಕೆ, ಬಟ್ ಕಾಣ್ದಿರೋ ಥರ ಆದಷ್ಟು ನಾವು ಈ ಥ್ರೆಡ್ಡಲ್ಲಿ ಸುತ್ಕೊಳ್ಳೋದು ಎಲ್ಲ ಸರಿ ಮಾಡ್ಕೊಳ್ಳೋಣ. ಮಾಡಿಕೊಂಡು 2-3 ಟೈಮ್ಸ್ ಆದರೆ 2 ಟೈಮ್ಸು ಇಲ್ಲ 3 ಟೈಮ್ಸ್ ಕೂಡ ಸುತ್ಕೋಬೋದು. ನೋಡಿ ಅಲ್ಲೇ ಥ್ರೆಡ್ ತೊಗೊಂಡು ಎಕ್ಸ್ಟ್ರಾ ನಾನು ಹಿಂದಗಡೆ ಬ್ಯಾಕ್ ಸೈಡ್ಗೆ ಗೊತ್ತಾಗುತ್ತಲ್ಲ ಬ್ಯಾಕ್ ಸೈಡು. ಸೊ ಹಿಂದಗಡೆ ನಾಟ್ಸ್ ಹಾಕೊಳ್ತೀನಿ ಮತ್ತೆ. ಸೊ ಟೈಟಾಗಿ ಸೆಕ್ಯೂರ್ ಆಗಿಬಿಡೋ ಥರ ನಾಟ್ ಹಾಕ್ಕೊಂಡು 2 ಟೈಮ್ಸು ಥ್ರೆಡ್ಸ್ ಎಳ್ಕೊಳ್ತೀನಿ. 2 ಟೈಮ್ಸ್ ಆಯ್ತಲ್ವಾ. ಇವಾಗ ಅಲ್ಲೇ ಪಾಸ್ ಮಾಡಿಬಿಟ್ಟು ನೀಡಲ್ನ ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಪಾಸ್ ಮಾಡಿದ್ಮೇಲೆ ಕಟ್ ಮಾಡ್ಕೊಳ್ಳೋಣ. ಸೊ ಇದೇ ರೀತಿ ನಾನು ತೋರಿಸಿದ್ದೆ ಫ್ರೆಂಡ್ಸ್. ಇದಕ್ಕೆ ಇನ್ನೂ ಒಂದು ವರ್ಕ್ ಎಕ್ಸ್ಟ್ರಾ ಮಾಡಬೇಕು ನೋಡಿ. ಇದು ನೀಟಾಗೆ ಎಲ್ಲ ಪ್ರೆಸ್ ಎಲ್ಲ ನೀಟಾಗಿ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ಸ್ ಏನಾದರೂ ಆಚೆ ಬಂದಿದ್ದರೆ ನೀವು ಕಂಪೇಸ್ ಮಾಡಿಬಿಡ್ಬೋದು. ಎಂಡಿಂಗಲ್ಲಿ ಮಾಡಲೇಬೇಕಾಗತ್ತೆ. ಸೊ ಆ ರೀತಿ ಇವಾಗ ಫ್ರೆಂಡ್ಸ್ ಇದಕ್ಕೆ ನಾನು ಜರಿ ಥ್ರೆಡ್ ಕೂಡ ನಾನು ತೊಗೊಳ್ತಾ ಇದ್ದೀನಿ. ಇದು ನಾರ್ಮಲ್ ಕುಚ್ಚು ಕಟ್ತೀವಿ ಅಲ್ಲ ಜರಿ ಥ್ರೆಡ್ಡು. ಸೊ ಅದಿದು ವಯರಲ್ಲಿ ಬಂದಿರೋದು ಜರಿ ಥ್ರೆಡ್ ಇದು. ಸೊ ನೋಡಿರಿ ಬ್ಯಾಕ್ ಸೈಡ್ ಈ ರೀತಿ ಇಟ್ಕೊಂಡು ಸ್ವಲ್ಪ ಥ್ರೆಡ್ನ ನಾನು ಈ ರೀತಿ ಸುತ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಕಸ್ಟಮರ್ಗೆ ಕೆಳಗಡೆ ಇರೋ ಕುಚ್ಚು ತುಂಬ ಸ್ಪ್ರೆಡ್ ಆಗಬಾರ್ದು, ಅಂದರೆ ಅಗಲ ಆಗಬಾರ್ದು ಅನ್ನೋ ಇಂಟೆನ್ಷನಲ್ಲಿ ಸೊ ಇಲ್ಲಿ ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಟೈಟ್ ಮಾಡ್ಕೋಬೋದು. ಕೆಳಗಡೆ ನಿಮಗೆ
ಅಗಲ ಕಾಣಿಸಲ್ಲ, ಬರೀ ಬೀಡ್ಸ್ ಮಾತ್ರ ಕಾಣಿಸ್ತಾ ಇರುತ್ತೆ, ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಆಮೇಲೆ ಜರಿ ಥ್ರೆಡ್ ಕೂಡ ತುಂಬ ಲುಕ್ ಕೊಡುತ್ತೆ ಡಿಸೈನ್ಗೆ. ಸೊ ಆದಷ್ಟು ಈ ರೀತಿ ಮಾಡಿಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ನಾಟ್ ಹಾಕ್ಕೊಂಡ್ಬಿಡ್ತೀನಿ ನಾನು. ಈ ರೀತಿ ಇಟ್ಕೊಂಡು ಬ್ಯಾಕ್ ಸೈಡಲ್ಲೇ ಮತ್ತೆ ನಾಟ್ ಹಾಕ್ಕೊಳ್ತೀನಿ. ಸೊ ಇದು ತುಂಬ ಲುಕ್ ಬರುತ್ತೆ ಫ್ರೆಂಡ್ಸ್, ನಿಮಗೆ ಡಿಸೈನ್ಗೆ ಸಖತ್ ಲುಕ್ಕಾಗಿ ಕಾಣುತ್ತೆ ಬ್ರೈಡಲ್ ಡಿಸೈನು. ಬಟ್ ಫಾಸ್ಟಾಗಂತ ಆಗಲ್ಲ, ಆರಾಮ್ಸಾಗೆ ನಿಧಾನಕ್ಕೆ ಒಂದೇ ನೀವು ರೆಡಿ ಮಾಡಿಕೊಂಡ್ರೆ ಆರಾಮ್ಸಾಗಿ ಸ್ಯಾರಿಗೆ ಸ್ಟಿಚ್ ಮಾಡ್ಕೊಂಡ್ಬಿಡ್ಬೋದು. ಸೊ ಮನೇಲಿ ಕ್ರೋಶ ಕಲಿದಲ್ಲೇ ಇರೋರಿಗೆಲ್ಲ ಇದು ತುಂಬ ಆರಾಮ್ಸಾಗಿ ಮಾಡ್ಕೋಬೋದು ನೀಟಾಗಿ. ಮೆಟೀರಿಯಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ನೀಟಾಗಿ ಮಾಡ್ಕೊಬೋದು. ಸೊ ಈ ರೀತಿ ಎಕ್ಸ್ಟ್ರಾ ಥ್ರೆಡ್ಸ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಬೇಕಂದರೆ ಇದನ್ನೇ ನೀವು ಡೈರೆಕ್ಟಾಗಿ ಸ್ಟಿಚ್ ಕೂಡ ಮಾಡ್ಕೋಬೋದು. ಸ್ವಲ್ಪ ಸಿಂಪಲಾಗಿ ಬೇಕು ಅಂದರೆ, ಇನ್ನೂ ಎಕ್ಸ್ಟ್ರಾ ಗ್ರ್ಯಾಂಡ್ ಬೇಕಂದರೆ ನೆಕ್ಸ್ಟ್ ಸ್ಟೆಪ್ ಕೂಡ ಇದೆ, ಅದನ್ನು ಕೂಡ ನಾವು ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಥರ ರೆಡಿ ಮಾಡ್ಕೊಂಬಿಡ್ಬೇಕು ಫಸ್ಟು. ಎಲ್ಲ ರೆಡಿ ಆದಮೇಲೆ ನಾವು ಲಾಸ್ಟ್ ಸ್ಟೆಪ್ನ ಮಾಡ್ಕೊಳ್ಳೋಣ ಇವಾಗ. ಸೊ ಅದಕ್ಕೆ ನಾನು ಬೀಡ್ಸ್ ತೊಗೋತಾ ಇದ್ದೀನಿ, ಎಕ್ಸ್ಟ್ರಾ ಬೀಡ್ಸು. ಅದಕ್ಕೆ ನೋಡಿ ಫ್ರೆಂಡ್ಸ್, ಸಿಲ್ವರ್ ಮೆಟಲ್ ಬೀಡ್ಸ್. ಇದು ಸಿಲ್ವರ್ ಮೆಟಲ್ ಬೀಡ್ಸು ಒಂದು ಸ್ಮಾಲ್ ಸೈಜ್ ಬರುತ್ತಲ್ವ, ಅದಕ್ಕಿಂತ ಚಿಕ್ಕ ಸೈಜು ಪರ್ಲ್ ಸಿಕ್ಕತ್ತೆ. ಪರ್ಲು ಮತ್ತು ಸಿಲ್ವರ್ ಮೆಟಲ್ ಬೀಡ್ಸು ಎಲ್ಲ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಏನಕ್ಕೆ 3 ಟೈಪ್ ತೊಗೊಂಡಿದ್ದೀನಿ ಅಂದರೆ, ಸ್ಯಾರಿ ಆ್ಯಂಟಿಕ್ ಜರಿ ಇದೆ ಮತ್ತು ಸಿಲ್ವರ್ ಜರಿ ಕೂಡ ಇದೆ. ಸೊ ಅದಕ್ಕೋಸ್ಕರ ಗೋಲ್ಡ್ ಬೀಡ್ಸು ತೊಗೊಂಡಿದ್ದೀನಿ, ಸಿಲ್ವರ್ ಪರ್ಲ್ ಕೂಡ ತೊಗೊಂಡಿದ್ದೀನಿ. ಸೊ 3 ಕಂಬೈನ್ ಮಾಡಿ ತುಂಬ ಲುಕ್ ಬರುತ್ತೆ, ನೀವು ಎಂಡಿಂಗಲ್ಲಿ ನೋಡ್ಬೋದು. ಸೊ ಯಾರ್ಯಾರಿಗೆ ಈ ಥರ ಇಷ್ಟ ಆಗುತ್ತೆ ಈ ಥರನೇ ಟ್ರೈ ಮಾಡಿ. ಇಲ್ಲ ಅಂದವರು ನಿಮ್ಗಿಷ್ಟ ಯಾವುದಿರುತ್ತೆ ಅದನ್ನು ಕೂಡ ಟ್ರೈ ಮಾಡ್ಕೋಬೋದು. ನೋಡಿ ಇವಾಗ ನಾರ್ಮಲ್ ಸೂಜಿ ದಾರ ತೊಗೊಂಡಿದ್ದೆ ಅಲ್ವಾ, 2 ಎಳೆ, 1 ಎಳೆ ದಾರ ಹಾಕ್ಕೊಂಡು ಗಂಟು ಹಾಕಿಟ್ಕೊಂಡಿದ್ದೆ. ಫಸ್ಟು ಸಿಲ್ವರ್ ಬೀಡು, ಒಂದು ಪರ್ಲು, ಒಂದು ಸಿಲ್ವರ್ ಬೀಡನ್ನ ತೊಗೋತಾ ಇದ್ದೀನಿ. ಈ ರೀತಿ ಎಡ್ಜಲ್ಲಿ ಅಂದರೆ ಯು ಶೇಪ್ ಏನಿದೆ ಗ್ರೀನ್ ಕಲರ್ ಥ್ರೆಡ್ ಇಲ್ಲ, ಎಡ್ಜಿಗೆ ನಾನು ನಾಟ್ ಹಿಂದೆ ಬರೋ ಥರ ಮಾಡಿಕೊಂಡು ಸೊ 3 ಬೀಡ್ಸ್ನ ಅಟ್ಯಾಚ್ ಮಾಡಿದ್ದೀನಿ. 3 ಬೀಡ್ಸ್ನ ತೊಗೊಂಡು ಸೊ ಇವಾಗ ಲಾಸ್ಟ್ ಬೀಡ್ ಒಳಗಡೆಯಿಂದ ಮತ್ತೆ ನಾವು ವಾಪಸ್ ಬರಬೇಕು. ಸ್ವಲ್ಪ ಥ್ರೆಡ್ನ ತೊಗೊಂಡ್ಬಿಟ್ಟು ಲಾಸ್ಟ್ ಬೀಡ್ ಒಳಗಡೆಯಿಂದ ನೀಡಲ್ನ ಎಳ್ಕೊಳ್ತೀನಿ. ಸೊ ಸ್ಟಾರ್ಟಿಂಗ್ ಮಾತ್ರ 3 ಬೀಡ್ಸ್ ತೊಗೋಬೇಕು, ಮತ್ತೆ ಎಲ್ಲ 2 ಬೀಡ್ಸ್. ಫಸ್ಟ್ ಪರ್ಲು, ಆಮೇಲೆ ಸಿಲ್ವರ್ ಬೀಡ್. ಫಸ್ಟ್ ಪರ್ಲ್ ತೊಗೊಂಡಿದ್ದೀನಿ, ಆಮೇಲೆ ಸಿಲ್ವರ್ ಬೀಡ್ ತೊಗೊಂಡಿದ್ದೀನಿ. ಸ್ವಲ್ಪ ಅಲ್ಲಿ ಚೈನ್ಸ್ ಕಾಣ್ತಾ ಇದೆ ಅಲ್ವಾ, ಒಂದು ಚೈನ್ ಬಿಟ್ಟು ಇನ್ನೊಂದು ಚೈನ್ಗೆ ನಾನು ನೀಡಲ್ಲಿ ಹಾಕಿ ಸ್ವಲ್ಪ ದಾರ ತೊಗೊಂಡು ವಾಪಸ್ ಲಾಸ್ಟ್ ಬೀಡ್ ಒಳಗಡೆ ವಾಪಸ್ ಬರ್ತೀನಿ. ಸೊ ಈ ರೀತಿ ಮಾಡ್ಕೊಂಡು ಹೋಗ್ತೀನಿ. ಫಸ್ಟ್ ಪರ್ಲು ಮತ್ತು ಸಿಲ್ವರ್ ಬೀಡ್, ಮತ್ತು ಪರ್ಲ್ ಸಿಲ್ವರ್ ಬೀಡ್, ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ಹೋಗೋಣ. ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಅಂದರೆ ಇದು ಈಸಿ ಇದೆ ಸ್ಟಿಚಿಂಗ್, ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು. ಇದೇ ರೀತಿ ಪೂರ್ತಿ ಮಾಡಾದ್ಮೇಲೆ ನೋಡಿ ಈ ರೀತಿ ಲುಕ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಇದು ಲುಕ್ಕು. ಆಮೇಲೆ ಕಲರ್ ಕಾಂಬಿನೇಷನ್ಗೂ ಕೂಡ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಎಡ್ಜಲ್ಲಿ ನೋಡಿ ನಾಟ್ ಇರುತ್ತೆ ಅಲ್ವಾ, ಅಲ್ಲಿ ನಾಟನ್ನು ಹಿಂದೆಗಡೆ ಸೇರಿಸಿ ಇವಾಗ ಸ್ಟಿಚ್ ಮಾಡ್ಕೊಂಡ್ಬಿಡೋಣ. ಸೊ ಸ್ಟಿಚ್ ಮಾಡಿಕೊಂಡು ಇಲ್ಲಿ ನೋಡಿ ನಾಟು ಸೇರಿಸಿ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಅದು ಕೂಡ ಫ್ರಂಟ್ ಸೈಡಿಂದ ಕಾಣಿಸ್ಬಾರ್ದು, ಇದು ಸೀರೆ ಮೇಲೆ ಇಡೋದ್ರಿಂದ ಇದು ಕೂಡ ಏನು ಕಾಣಿಸಲ್ಲ ಫ್ರೆಂಡ್ಸ್ ಹಿಂದೆಗಡೆ, ಬ್ಯಾಕ್ ಸೈಡ್ದು. ಮತ್ತು ಇವಾಗ ನೋಡಿ ಸೆಂಟ್ರಲ್ ಹೋಲ್ ಇರುತ್ತೆ ಅಲ್ವಾ, ಬೇಕಂದರೆ ಖಾಲಿ ಬಿಡ್ಬೋದು, ಬೇಡ ಅಂದರೆ ಅಲ್ಲೂ ಒಂದು ನೀರನ್ನ ಎಳ್ಕೊಂಡು ಒಂದು ಸಿಲ್ವರ್ ಬೀಡನ್ನ ಹಾಕ್ಕೊಳ್ತೀನಿ. ವಾಪಸ್ ದಾರದಲ್ಲಿ ನೀಡಲ್ನ ಹಾಕ್ಕೊಂಡು ಇಳ್ಕೊಂಡು ಬೀಡ್ ಮಧ್ಯದಲ್ಲಿ ಬರೋ ಥರ ನಾವು ಬ್ಯಾಕ್ ಸೈಡಿಂದ ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಪ್ರತಿಯೊಂದು ಬಂಚ್ ಕೂಡ ನಾವು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಡಿಸೈನರ್ ಬಂಚಸ್ನ ನಾವು ರೆಡಿ ಮಾಡ್ಕೋಬೇಕು. ಒಂದು ಸಾರಿಗೆ ನಾನು 23 ಯೂಸ್ ಮಾಡಿದ್ದೇನೆ, 23ಇಂದ 25ವರೆಗೂ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಒಂದು ಸಾರಿಗೆ ಈ ಥರ ಫುಲ್ ರೆಡಿ ಮಾಡ್ಕೊಂಬಿಡ್ಬೇಕು ನಾವು ಸ್ಟಾರ್ಟಿಂಗು. ಪ್ರತಿಯೊಂದು ಸ್ಟೆಪ್ಪು ಮಿಸ್ ಮಾಡ್ತೀರ ಮಾಡ್ಕೋಬೋದು, ಬೇಕಂದರೆ ಪರ್ಲು ಮತ್ತು ಸಿಲ್ವರ್ ಬಿಡ್ ಸ್ಟೆಪ್ಪು ನೀವು ಬೇಕಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಈ ರೀತಿ ಪೂರ್ತಿ ರೆಡಿ ಆದಮೇಲೆ ಫ್ರೆಂಡ್ಸ್ ಬ್ಯಾಕ್ ಸೈಡ್ ಬೇಕಂದರೆ ಸ್ಟಿಚ್ ಇದು ಗಂಪೆಸ್ಟ್ ಮಾಡಿ ಕೂಡ ಮಾಡ್ಕೋಬೋದು, ಇಲ್ಲ ಡೈರೆಕ್ಟಾಗಿ ಸ್ಯಾರಿಗೆ ಮಾಡಿಬಿಟ್ಟು ನಾವು ಸ್ಟಿಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ರೆಡಿ ಆದಮೇಲೆ ಸ್ಯಾರಿ ತೊಗೊಂಡು ಫ್ರೆಂಡ್ಸ್ ಇಲ್ಲಿ ನಾನು ಸ್ಟಿಕ್ ಮಾಡಿಬಿಟ್ಟಿದ್ದೀನಿ ನೋಡಿ, ಒಂಚೂರು ಗ್ಯಾಪಲ್ಲಿ 2 ಇಂಚ್ ಗ್ಯಾಪಲ್ಲಿ ನಾನು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಸೊ 1.5 ಕೂಡ ಮಾಡ್ಕೋಬೋದು, ಬಟ್ ಬೆಟರ್ 2 ಇಂಚಸಲ್ಲಿ ಸಾಕಾಗುತ್ತೆ. 2 ಇಂಚ್ ಗ್ಯಾಪಲ್ಲಿ ನಮಗೆ 23 to 25 ಇಡ್ಸುತ್ತೆ ಒಂದು ಸ್ಯಾರಿಗೆ. ನೋಡಿ ಇಲ್ಲಿ ಸ್ಟಿಚ್ ಮಾಡಿದ್ದೀನಿ ಗಂಪೆಸ್ಟ್ ಮಾಡಿ, ಇದೆಲ್ಲ ಗಂಪೆಸ್ಟ್ ಮಾಡಿದ್ದೀನಿ.
ಸೊ ಗಮ್ ಪೇಸ್ಟ್ ಮಾಡಿ ಹಾಗೆ ಬಿಡೋಂಗಿಲ್ಲ, ಜಾಸ್ತಿ ಗಮ್ಮು ಹಾಕಬೇಡಿ, ಸ್ಯಾರಿ ಹಾಳಾಗುತ್ತೆ. ಲೈಟಾಗಿ ಗಮ್ನ ಒಂಚೂರು ಟಚ್ ಮಾಡಿಬಿಟ್ಟು ಸೀರೆಗೆ ಅಂಟಿಸ್ಕೊಳ್ಳಿ, ಯಾಕಂದರೆ ಸ್ಟಿಚಿಂಗ್ ನಮಗೆ ಈಸಿ ಆಗುತ್ತೆ ಅಂತ ಅಷ್ಟೇ. ನೋಡಿ ಸೇಮ್ ಸ್ಯಾರಿ ಕಲರ್ ಥ್ರೆಡ್ ತೊಗೊಂಡು ಇವಾಗ ಕೂಡ ಈ ಪರ್ಲ್ಸ್ ಏನಿದೆ, ಔಟ್ಸೈಡ್ ಪರ್ಲ್ಸ್ ಇದೆ ಅಲ್ವಾ, ಅದನ್ನು ಸೀರೆಗೂ ಸೇರಿಸಿ ಸ್ಟಿಚ್ ಮಾಡ್ಕೊಳ್ಳೋಣ. ಆವಾಗ ನಮಗೆ ಫುಲ್ ಸೆಕ್ಯೂರ್ ಆಗುತ್ತೆ ಸೀರೆ ಮೇಲೆ. ನೋಡಿ ಪರ್ಲ್ ಮಾತ್ರ ತೊಗೊಳ್ಳಿ, ಪರ್ಲ್ ಮಾತ್ರ ತೊಗೊಂಡು ಬಟ್ಟೆಗೆ ನೀಡಲ್ ಹಾಕಿ ಮತ್ತೆ ನೆಕ್ಸ್ಟ್ ಪರ್ಲ್ಗೆ, ಅಂದರೆ ಸೆಕೆಂಡ್ ಪರ್ಲ್ ಬಿಟ್ಟು ಥರ್ಡ್ ಪರ್ಲ್ಗೆ, ಎರಡನೇ ಮುತ್ತು ಬಿಟ್ಟು ಮೂರನೇದಕ್ಕೆ ನೋಡಿ ಒಂದು ಬಿಟ್ಟು ಒಂದಕ್ಕೆ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಅಲ್ಲಿಗೆ ನಾನು ನೀಡಲ್ನ ತಗೊಂಡು ಕೆಳಗಡೆಯಿಂದ ನೀಡಲ್ನ ತಗೊಂಡು ಒಂದು ಪರ್ಲ್ನ ತಗೊಂಡು ಪರ್ಲ್ ಒಳಗಡೆ ಪಾಸ್ ಮಾಡಿ ನೀಡಲ್ನ ಸೀರೆಗೆ ಹಾಕ್ತೀನಿ. ಸೊ ಅದೇ ರೀತಿ ಮತ್ತೆ ಒಂದು ಬಿಟ್ಟು ಒಂದು ಪರ್ಲಿಂದ ಪರ್ಲು ಸೇರಿಸಿ ಸೀರೆನೂ ಸೇರಿಸಿ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಸುತ್ತೂರ ಅಂದರೆ ಫುಲ್ ಏನಿದೆ ಬಂಚ್ ಸುತ್ತೂರ ಪರ್ಲ್ ಏನಿದೆ ಅದಕ್ಕೆಲ್ಲ ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ಫುಲ್ ಸೆಕ್ಯೂರ್ ಆಗಿಬಿಡುತ್ತೆ ನಿಮಗೆ. ಗಮ್ ಪೇಸ್ಟಲ್ಲಿ ಒಂಚೂರು ಪ್ರೆಸ್ ಮಾಡಿರ್ತೀವಿ, ಆಮೇಲೆ ಈ ಥರ ಸ್ಟಿಚ್ ಮಾಡೋದ್ರಿಂದ ಫುಲ್ ಸೆಕ್ಯೂರ್ ಆಗುತ್ತೆ, ಬಿಚ್ಕೊಂಡು ಬರೋದಿಲ್ಲ. ಈ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ನಾವು. ಮತ್ತು ಬ್ಯಾಕ್ ಸೈಡ್ ಹೋಗ್ಬಿಟ್ಟು ಚೂರು ನಾಟ್ ಮಾಡ್ಕೊಂಡ್ಬಿಡೋಣ. ಸೊ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಬ್ಯಾಕ್ ಸೈಡು ಆದಷ್ಟು ಏನು ಆಡಾಗಿ ಕಾಣಿಸೋದಿಲ್ಲ, ನೀಟಾಗಿ ಕಾಣಿಸುತ್ತೆ. ಇನ್ನು ಎಮ್ಮಿಂಗ್ಗೆ ನಾನು ನಾಟ್ಸ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ತೀನಿ. ಸೊ ಬೇಕಂದರೆ ಅಲ್ಲಿ ಕೂಡ ಒಂದು ಚಿಕ್ಕ ಡಾಟ್ ಗಮ್ ಪೇಸ್ಟ್ ಮಾಡ್ಕೋಬೋದು ನೀವು, ನಾಟ್ಸ್ ಎಲ್ಲ ನೀಟಾಗಿ ಕಾಣಿಸ್ಬೇಕು ಅಂದರೆ, ಇಲ್ಲ ಹಾಗೆ ಬಿಡ್ಕೋಬೋದು. ಸೊ ನೋಡಿ ಎಲ್ಲ ರೆಡಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಅಂದರೆ ಫೈನಲಾಗಿ ತೋರಿಸ್ತೀನಿ ಫ್ರೆಂಡ್ಸ್, ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಹೇಳ್ದಂಗೆ ಇದು ಒಂಚೂರು ಸ್ಟಿಚ್ ಮಾಡಿದ್ಮೇಲೆ ಅಲ್ಲಾಡೋದಿಲ್ಲ. ಇದಕ್ಕೆ ಪರ್ಲು, ಸಿಲ್ವರ್ ಬೀಡ್ಸು, ಗೋಲ್ಡನ್ ಜರಿ ಮತ್ತು ಗೋಲ್ಡ್ ಬೀಡ್ಸ್ ಇಷ್ಟು ಯೂಸ್ ಮಾಡಿದ್ದೀನಿ. ಯಾರ್ಯಾರಿಗೆ ಈ ಥರನೇ ತುಂಬ ಇಷ್ಟ ಆಗಿದೆ ಅದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಯಾರ್ಯಾರಿಗೆ ಇದು ತುಂಬ ಥರ ಬೀಡ್ಸ್ ಅನಿಸ್ತು ಅವ್ರು ಚೇಂಜ್ ಮಾಡ್ಕೋಬೋದು ಅವ್ರವ್ರ ಇಷ್ಟ ಪ್ರಕಾರ. ಫ್ರೆಂಡ್ಸ್ ಇದು ವಿಡಿಯೋಗಿಂತ ಡೈರೆಕ್ಟಾಗಿ ನೋಡಿದ್ರೆ ತುಂಬ ಲುಕ್ ಆಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೀವು ಸಿಲ್ವರ್ ಬೀಡು ಪರ್ಲ್ನ ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಓವರಾಲ್ ಫೈನಲ್ ಲುಕ್ ಈ ರೀತಿ ಕಾಣಿಸುತ್ತೆ ಸ್ಯಾರಿಗೆ. ಡಿಸೈನರ್ ಬಂಚಸ್ ಇದು. ಸೊ ನೀವು ಯಾರ್ಯಾರು ಕ್ರೋಶ ಬರಲ್ಲ ಆರಾಮ್ಸಾಗಿ ನಾರ್ಮಲ್ ನೀಡಲಿಂದ ಈ ಥರ ಒಂದು ಡಿಸೈನ್ ಹಾಕೋಬೋದು. ಬ್ರೈಡಲ್ ಡಿಸೈನು ತುಂಬ ಲುಕ್ ಬರುತ್ತೆ ಇದು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 1000 ಅಬೋವ್ ಚಾರ್ಜ್ ಮಾಡ್ಬೋದು. ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಅವ್ರವ್ರ ಪ್ಲೇಸಸ್ ಅವ್ರವ್ರು ನೋಡಿಕೊಂಡು ಚಾರ್ಜ್ ಮಾಡ್ಕೋಬೇಕು. ನಿಮಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.